ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭೇಟಿಗಿಳಿದಿದ್ದಾರೆ ಅಧಿಕಾರಿಗಳು. ಪುಲ್ವಾಮಾದಲ್ಲಿರೋ ಉಗ್ರ ಉಮರ್ ನಬಿ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸೇಡಿಗೆ ಸೇಡು ಎಂಬಂತೆ ಐಇಡಿ ಬಳಸಿ ಮನೆಯನ್ನ ಬ್ಲಾಸ್ಟ್ ಮಾಡಲಾಗಿದೆ. 13 ಮಂದಿಯನ್ನ ಬಲಿ ಪಡೆದ ಉಗ್ರನಿಗೆ ಸೇನೆ ತಕ್ಕ ಶಾಸ್ತಿಯನ್ನ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಭಯಾನಕ ಬೇಟೆ ಶುರುವಾಗಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತಹ ಸ್ಫೋಟದ ರೂವಾರಿ ಆ ಸೂಸೈಡ್ ಬಾಂಬರ್ ಉಮರ್ ಏನಿದ್ದಾನೆ, ಆತನ ನಿವಾಸ ಪುಲ್ವಾಮಾದಲ್ಲಿರೋದು. ಆತನ ಮನೆಯನ್ನ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಕಾರಣ ಆತ ದೆಹಲಿಯ ಬಳಿ ಸಂಭವಿಸಿದಂತಹ ಸ್ಫೋಟದಿಂದಾಗಿ 13 ಜನ ಪ್ರಾಣ ಕಳ್ಕೊಂಡಿದ್ರು. 25ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಇದು ಉಮರ್ ಇದ್ದಂತಹ ಮನೆ. ಪುಲ್ವಾಮಾ ಮೂಲದ ಉಗ್ರ ಆತ. ಆ i20 ಹ್ಯುಂಡೈ i20 ಬಿಳಿ ಬಣ್ಣದ ಕಾರ್ ನಲ್ಲಿ ಆತ ಬಂದು ಆ ಕೆಂಪುಕೋಟೆಯ ಬಳಿ ಕಾರನ್ನ ಬ್ಲಾಸ್ಟ್ ಮಾಡಿದ. ಅದರ ಜವಾಬ್ದಾರಿ ಹೊತ್ಕೊಂಡು ಆತನ ಹಿಂದೆ ಇರುವಂತಹ ಎಲ್ಲಾ ಕೈಗಳಿಗೆ ಕೋಳ ತೊಡಿಸುವಂತ ಕೆಲಸವನ್ನ ಒಂದ್ ಕಡೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ದುರಂತ ಅಂತ ಅಂದ್ರೆ ಎಲ್ಲರೂ ಕೂಡ ವೈಟ್ ಕಾಲರ್ ಟೆರರಿಸ್ಟ್ಗಳು, ಎಲ್ಲರೂ ಕೂಡ ಡಾಕ್ಟರ್ಗಳು, ಪ್ರೊಫೆಸರ್ಗಳು. ಅದರಲ್ಲಿ ಅಲ್ಫಲಾ ವಿವಿ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಉಮರ್ ಏನಿದ್ದಾನೆ, ಆತ ಸೂಸೈಡ್ ಬಾಂಬರ್ ಆಗಿ ಯಾವಾಗ ತನ್ನ ಸಹಚರರೆಲ್ಲರೂ ಕೂಡ ಲಾಕ್ ಆಗ್ತಾರೆ, 2900 kg ಪ್ಲಸ್ 300 kg ಸ್ಫೋಟಕ ವಸ್ತುಗಳು ವಶಕ್ಕೆ ಪಡ್ಕೊಳ್ತಾರೆ. ಇದರಿಂದ ಗಲಿಬಿಲಿಯಾಗಿ ಇಮಿಡಿಯೇಟ್ ಆಗಿ i20 ಕಾರ್ನಲ್ಲಿ ಸ್ಫೋಟಕ ವಸ್ತುಗಳನ್ನ ಇರಿಸಿಕೊಂಡು ನೇರವಾಗಿ ದೆಹಲಿಗೆ ಎಂಟ್ರಿ ಕೊಟ್ಟು ಕೆಂಪುಕೋಟೆಯ ಸಮೀಪ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಬ್ಲಾಸ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿತ್ತು. 13 ಜನ ಪ್ರಾಣ ಕಳ್ಕೊಂಡಿದ್ರು. ಅದಕ್ಕೀಗ ಸೇಡಿಗೆ ಸೇಡು, ಮುಯಿಗೆ ಮುಯಿ ಎಂಬಂತೆ ದೇಶದ ಜನರ ಚಿತ್ತ ಇತ್ತು ಭದ್ರತಾ ಪಡೆಗಳಿಗೆ, ಅಂದ್ರೆ ನಮ್ಮ ಸೇನೆಯ ಕಡೆಗೆ. ಕಾರಣ ಏನೋ ಒಂದು ತಕ್ಕ ಉತ್ತರ ಕೊಟ್ಟೆ ಕೊಡ್ತಾರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ. ಮೋಸ್ಟ್ಲಿ ಇದು ಮೊದಲ ಹಂತವಾಗಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ ಅಂತ. ಡಾಕ್ಟರ್ ಉಮರ್, ಆತನನ್ನ ಡಾಕ್ಟರ್ ಅಂತ ಕರೆಯೋದಕ್ಕೂ ಕೂಡ ನಾಚಿಕೆ ಆಗುತ್ತೆ ಬಿಡಿ. ಆತ ಒಬ್ಬ ಉಗ್ರಗಾಮಿ. ಆತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಯಾಕೆ ದೆಹಲಿಯಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಯ್ತು, ಯಾವುದಕ್ಕಿದು ಪ್ರತಿಕಾರ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಆಪರೇಷನ್ ಸಿಂಧೂರ ಆದ ಬಳಿಕ ಮತ್ತಷ್ಟು ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ರೂಪುಗೊಂಡಿತ್ತು. ಅದರ ಪರಿಣಾಮ ಮೊದಲ ಹಂತವಾಗಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆ ಆತ್ಮಾಹುತಿ ದಾಳಿಗೆ ಸಾಕ್ಷಿಯಾಗಿದ್ದ ಡಾಕ್ಟರ್ ಉಮರ್ ಮನೆ ಧ್ವಂಸ ಆಗಿರುವಂತಹ ದೃಶ್ಯ.